ರಾಮಾಯಣ ಡೇ 15 ಅರಣ್ಯವಾಸದ ಆಳವಾದ ಜೀವನ ಮತ್ತು ಶೂರ್ಪಣಖಯ ಆಗಮನ. ಚಿತ್ತಕೂಟವನ್ನು ತೊರೆದ ನಂತರ ರಾಮ, ಸೀತಾ ಮತ್ತು ಲಕ್ಷ್ಮಣರು ದಂಡಕಾರಣ್ಯದ ಒಳಭಾಗಗಳಿಗೆ ಸಾಗುತ್ತಾರೆ. ಇದು ಕೇವಲ ವನವಾಸವಲ್ಲ, ಧರ್ಮವನ್ನು ಕಾಪಾಡುವ ಒಂದು ದೈವಿಕ ಯಾತ್ರೆ. ದಂಡಕಾರಣ್ಯ ಪ್ರವೇಶ. ದಟ್ಟವಾದ ಅರಣ್ಯ, ಅಪಾರ ಶಾಂತಿ ಮತ್ತು ಕೆಲವೊಮ್ಮೆ ಭಯ ಹುಟ್ಟಿಸುವ ನಿಶ್ಶಬ್ದ. ಅಲ್ಲಿ ಅನೇಕ ಋಷಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದರು, ಆದರೆ ರಾಕ್ಷಸರ ಕಿರುಕುಳದಿಂದ ಅವರು ಕಷ್ಟ ಅನುಭವಿಸುತ್ತಿದ್ದರು. ಋಷಿಗಳು ರಾಮನನ್ನು ವಿನಂತಿಸುತ್ತಾರೆ, ನಮ್ಮ ತಪಸ್ಸನ್ನು ರಕ್ಷಿಸಿ, ನಮ್ಮ ಧರ್ಮವನ್ನು ಕಾಪಾಡಿ. ರಾಮನು ಒಪ್ಪುತ್ತಾನೆ. ಅವನ ವನವಾಸ ಈಗ ಒಂದು ಕರ್ತವ್ಯವಾಗುತ್ತದೆ, ಧರ್ಮದ ರಕ್ಷಣೆ ಮತ್ತು ದುಷ್ಟರ ನಾಶ. ರಾಕ್ಷಸರ ವಿರುದ್ಧ ಯುದ್ಧ. ದಂಡಕಾರಣ್ಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಅನೇಕ ರಾಕ್ಷಸರನ್ನು ಸಂಹರಿಸುತ್ತಾರೆ. ಅವರು ಕೇವಲ ಯೋಧರಲ್ಲ, ಅವರು ಧರ್ಮದ ರಕ್ಷಕರು. ಸೀತಾದೇವಿ ಈ ಎಲ್ಲಾ ಘಟನೆಗಳನ್ನು ಶಾಂತವಾಗಿ ನೋಡುವಳು. ಆಕೆ ರಾಮನಿಗೆ ಸಲಹೆ ನೀಡುತ್ತಾಳೆ, ಅವಶ್ಯಕವಿಲ್ಲದ ಯುದ್ಧಗಳನ್ನು ತಪ್ಪಿಸಿ. ಇದು ಸೀತೆಯ ಕರುಣೆ ಮತ್ತು ಜ್ಞಾನವನ್ನು ತೋರಿಸುತ್ತದೆ. ಶೂರ್ಪಣಖಯ ಆಗಮನ. ಒಂದು ದಿನ ರಾವಣನ ಸಹೋದರಿ ಶೂರ್ಪಣಖೈ ಅರಣ್ಯದಲ್ಲಿ ರಾಮನನ್ನು ನೋಡುತ್ತಾಳೆ. ಅವನ ಸೌಂದರ್ಯ ಮತ್ತು ಶೌರ್ಯಕ್ಕೆ ಆಕರ್ಷಿತಳಾಗುತ್ತಾಳೆ. ಆಕೆ ರಾಮನ ಮುಂದೆ ಬಂದು ಹೇಳುತ್ತಾಳೆ, ನನ್ನನ್ನು ಮದುವೆಯಾಗು. ರಾಮನು ನಗುತ್ತಾ ಹೇಳುತ್ತಾನೆ, ನಾನು ಈಗಾಗಲೇ ವಿವಾಹಿತನು, ನನ್ನ ಸಹೋದರ ಲಕ್ಷ್ಮಣನನ್ನು ಕೇಳು. ಲಕ್ಷ್ಮಣನು ಕೂಡ ಅದನ್ನು ಹಾಸ್ಯವಾಗಿ ತಿರಸ್ಕರಿಸುತ್ತಾನೆ. ಕೋಪ ಮತ್ತು ಶಿಕ್ಷೆ. ತಿರಸ್ಕಾರದಿಂದ ಕೋಪಗೊಂಡ ಶೂರ್ಪಣಖೆ ಸೀತಾದೇವಿಯ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾಳೆ. ಈ ಕ್ಷಣದಲ್ಲಿ ಲಕ್ಷ್ಮಣನು ತಕ್ಷಣ ಪ್ರತಿಕ್ರಿಯಿಸುತ್ತಾನೆ. ಅವನು ಶೂರ್ಪಣಖೆಯ ಮೂಗು ಮತ್ತು ಕಿವಿಯನ್ನು ಕತ್ತರಿಸುತ್ತಾನೆ. ಇದು ಕೇವಲ ಶಿಕ್ಷೆಯಲ್ಲ, ಅಧರ್ಮಕ್ಕೆ ನೀಡಿದ ತಕ್ಷಣದ ಪ್ರತಿಕ್ರಿಯೆ. ಮುಂದಿನ ಘಟನೆಯ ಬೀಜ. ಅವಮಾನದಿಂದ ಕೋಪಗೊಂಡ ಶೂರ್ಪಣಖೆ ತನ್ನ ಸಹೋದರರಾದ ಖರ, ದುಷಣ ಮತ್ತು ಕೊನೆಯಲ್ಲಿ ರಾವಣನ ಬಳಿ ಹೋಗುತ್ತಾಳೆ. ಇದೇ ಘಟನೆ ಮುಂದಿನ ಮಹತ್ವದ ಘಟನಾಕ್ರಮಕ್ಕೆ ಕಾರಣವಾಗುತ್ತದೆ, ಸೀತಾ ಅಪಹರಣದ ಆರಂಭ. ಈ ದಿನದ ಸಂದೇಶ: ಧರ್ಮವನ್ನು ಕಾಪಾಡಲು ಕೆಲವೊಮ್ಮೆ ಕಠಿಣ ನಿರ್ಧಾರಗಳು ಅಗತ್ಯ. ತಿರಸ್ಕಾರ ಮತ್ತು ಅಹಂಕಾರವು ದೊಡ್ಡ ವಿಪತ್ತಿಗೆ ಕಾರಣವಾಗಬಹುದು. ಸಣ್ಣ ಘಟನೆಗಳೇ ದೊಡ್ಡ ಪರಿಣಾಮಗಳಿಗೆ ಕಾರಣವಾಗುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.